ನಮಸ್ತೆ ಎಲ್ರಿಗೂ. ನಾನಿವತ್ತು ನನ್ನ ತಂಗಿ ಮನೆ ಹತ್ರ ಬಂದೆ, ಅಂದರೆ ದೊಡ್ಡ ಮುದ್ದಿನಹಳ್ಳಿಗೆ ಬಂದೆ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಮೊನ್ನೆ ಫೋನ್ ಮಾಡಿದರೆ ಫೋನ್ ಎತ್ತಿರಲಿಲ್ಲ. ಹಂಗೆ ನನಗೂ ಸ್ವಲ್ಪ ಕೆಲಸ ಇತ್ತು, ಮತ್ತು ಅವಳನ್ನು ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬಂದೆ. ನೋಡೋಂಗಾಗಿತ್ತು ನನಗೂ, ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದೆ. ಮತ್ತು ಇವಾಗ ಸ್ವಲ್ಪ ಚೆನ್ನಾಗವಳೆ. ಹಾಸ್ಪಿಟ್ಲಲ್ಲಿದ್ದಾಗ ನನಗೆ ಸ್ವಲ್ಪ ಬೇಜಾರಿತ್ತು. ಯಾಕೆ ಅಂದರೆ ಫೋನ್ ಮಾಡಿದೆ, ಒಂದು 5-6 ಸಲ ಫೋನ್ ಎತ್ತಿರಲಿಲ್ಲ. ಮತ್ತು ನಾನು ಬಂದು ಅದನ್ನೇ ಹೇಳ್ತಾ ಇದ್ದೆ, ಫೋನ್ ಮಾಡಿದರೆ ಫೋನ್ ಎತ್ತಲ್ಲ, ಏನಿಲ್ಲ, ಯಾಕಮ್ಮ ಅಂತ. ಏನಕ್ಕೆ ಕೇಳಿದೆ ಅಂದರೆ, ಅವಳು ಅಕ್ಕ ಈ ಥರ ಆಗಿತ್ತು, ಅದಕ್ಕೆ ಫೋನ್ ಎತ್ತಕ್ಕಾಗಲಿಲ್ಲ ಅಂತ ನಾನು ಹೇಳಿದೆ. ಕಷ್ಟಕ್ಕೆ ಮನುಷ್ಯ ಸ್ಪಂದಿಸ್ಬೇಕು, ಯಾವುದೇ ಕಾರಣಕ್ಕೂ ಸುಖಕ್ಕೆ ಹೋಗಬಾರ್ದು. ಸುಖ ಮುಖ್ಯ ಅಲ್ಲ ಮನುಷ್ಯನಿಗೆ, ಕಷ್ಟ ಮುಖ್ಯ. ಹಾಗಾಗಿ ಅಕ್ಕ ತಂಗಿದಿರ ಮಧ್ಯೆ ಏನೇ ಒಂದು ಮನಸ್ತಾಪ ಇರ್ಬೋದು, ಒಂದು ಮುನ್ಸಿರ್ಬೋದು, ಜಗಳ ಇರ್ಬೋದು, ಏನೇ ಇದ್ರೂ ನಾವು ಮಾತಾಡಲೇಬೇಕು. ಯಾಕಂದರೆ ಅಕ್ಕ ತಂಗಿ ಸಂಬಂಧ ಅನ್ನೋದು ಒಂದು ಪವಿತ್ರವಾದ ಸಂಬಂಧ. ಅವಳು ಏನು, ನಾವು ಯಾವತ್ತೂ ಅವಳನ್ನ ಬೇರೆಯವರು ಅಂತ ನಾವು ಯಾವತ್ತೂ ಅಂದಿಲ್ಲ. ಯಾಕಂದರೆ ಅದು ನಮ್ಮ ಸ್ವಂತ ಕಳ್ಳು ಬಳ್ಳಿ. ಹಂಗಾಗಿ ಅವಳನ್ನ ನಾವು ಯಾವತ್ತೂ ಬೇರೆಯವ್ರ ಥರ ನೋಡಿಲ್ಲ. ಎಷ್ಟೇ ಒಂದು ಮನಸ್ತಾಪ, ಎಷ್ಟೇ ಒಂದು ಸಿಟ್ಟಿದ್ರೂ ಅವಳು ನಮ್ಮ ತಂಗಿನೇ. ಯಾಕಪ್ಪ ಅಂದರೆ ಚಿಕ್ಕ ಮಕ್ಕಳಿಂದ ನಾವು ಜೊತೆಲೆಲ್ಲ ಇದ್ದವರು. ಹಂಗಾಗಿ ನಮಗಿಂತ 7 ಚಿಕ್ಕ ಮಗು ಅವಳು. ಹಂಗಾಗಿ 7 ಚಿಕ್ಕ ತಂಗಿ. ಹಂಗಾಗಿ ನಾವು ಅವಳನ್ನ ತುಂಬ ಇಷ್ಟಪಡ್ತೀವಿ. ಅಕ್ಕ ತಂಗಿದಿರು ಯಾವತ್ತೂ ತಪ್ಪಿಸ್ಕೋಬಾರ್ದು. ಆಮೇಲೆ ಅಕ್ಕ ತಂಗಿದಿರು ಕಷ್ಟ ಸುಖಕ್ಕೆ ಆಗಬೇಕು. ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಕಷ್ಟ ಸುಖ ಮನುಷ್ಯನಿಗೆ ಬರಬೇಕಮ್ಮ. ಯಾರು ಸುಖಕ್ಕೆ ಬರಲಿಲ್ಲ ಅನ್ನೋ ಕಷ್ಟಕ್ಕೆ ಬರಬೇಕು. ಒಬ್ರಿಗೊಬ್ಬರು ಏನೋ ಒಂದು ದುಡ್ಡು ಕೊಡೋಕ್ಕೆ. ಇವಾಗ ನಾನು ಕೋಟ್ಯಾಧಿಪತಿ ಅಲ್ಲ, ನನ್ನ ತಂಗಿನೂ ಕೋಟ್ಯಾಧಿಪತಿ ಅಲ್ಲ. ಬಟ್ ಏನೋ ಇರೋದ್ರಾಗೆ ಜೀವನದಲ್ಲಿ ಒಂದು ಬಡವ್ರಿಗೆ ಏನೋ ಒಂದು ಅಕ್ಕ ತಂಗಿದಿರು ಅಂದರೆ ಒಂದು ಮಾತಿಂದ ಒಂದು ಹಿತವಾದ ಒಂದು ಮಾತುಗಳು ಅಂತ ಟೈಮಲ್ಲಿ ಹುಷಾರಿಲ್ದಾಗ ಒಂದು ಹಿತವಾದ ಒಂದು ಮಾತಾಡಿದ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅಲ್ವಾ. ಹಾಗಾಗಿ ಎಲ್ಲ ಮಾತಾಡ್ತಿದ್ದೆ. ಆಮೇಲೆ ಹಂಗಾಗಿ ಅವ್ಳಿಗೆ ಹುಷಾರಿಲ್ದಂಗೆ ನಮಗೂ ತುಂಬ ಬೇಜಾರಾಗಿತ್ತು. ನಾನು 3-4 ಸಲ ಫೋನಿಗೆ ಟ್ರೈ ಮಾಡಿದೆ, ಅವರು ಫೋನ್ ಎತ್ತಲಿಲ್ಲ. ಹಂಗಾಗಿ ಅದನ್ನೇ ಹೇಳ್ತಾ ಇದ್ದೆ. ಆಮೇಲೆ ಅವಳು ಬಿಸಿ ಬಿಸಿ ಬಸ್ಸಾರು ಮಾಡಿ ಮುದ್ದೆ ಮಾಡಿ ಇಟ್ಲು. ಪಾಪ ನಿಜವಾಗ್ಲೂ ನಾನು ಒಂದು ದಿವಸನೂ ಅವಳನ್ನು ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಅಡುಗೆ ಮಾಡಿಟ್ಟಿಲ್ಲ. ಅವ್ರ ಮನೇಲೇ ಬಂದಾಗೆಲ್ಲ ಊಟ ಮಾಡ್ತಾಯಿರ್ತೀನಿ. ನೋಡಿ, ಅವ್ರ ಮನೇಲಿ ಒಂದು ಬಿಕ್ಸ್ ಹಾಕವ್ರೆ, ಅದೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಹಂಗೆ ಅದೊಂದು ವೀಡಿಯೋ ಮಾಡ್ಕೊಂಡೆ. ಒಂದು ದಿವಸನೂ ನನ್ನ ತಂಗಿ ಕರ್ಕೊಂಡೋಗಿ ನಮ್ಮ ಮನೇಲಿ ಒಂದು ಊಟನೂ ಸಹ ನಾನು ಮಾಡಿಟ್ಟಿಲ್ಲ ಇನ್ನೂ. ಯಾವತ್ತು ನಮ್ಮ ಮನೆಗೆ ಬಂದು ಅವ್ಳಿಗೆ ಊಟ ತಿನ್ನೋ ಅದೃಷ್ಟ ಆಯ್ತೋ ಗೊತ್ತಿಲ್ಲ. ಅವ್ರ ಮನೇಲಿ ಬಂದಾಗೆಲ್ಲ ನಾನೇ ಊಟ ಮಾಡ್ಕೊಂಡು ಹೋಗ್ತಿರ್ತೀನಿ. ಬಂದರೆ ಮಾತ್ರ ಒಂದು ದಿವಸನೂ ಉಪವಾಸ ಕಳಿಸಲ್ಲ. ಏನಾದರೂ ಅವಳ ಮನೆಗೆ ಒಂದು ಲೋಟ ನೀರಾಗಲಿ, ನಮಗೆ ಯಾವತ್ತೂ ಹಂಗೆ ಅಂತೂ ಕಳಿಸಿಲ್ಲ. ಹಾಗಾಗಿ ನಮ್ಮ ಮನೇಲಿ ಅವಳು ಬರೋ ಗಳಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ನಾನು ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಇವತ್ತು ಅವ್ರ ಮನೆ ಇಲ್ಲಿರೋ ಹೊತ್ತಿಗೆ ಬರ್ತೀವಿ, ಹೋಗ್ತೀವಿ, ಏನೋ ನಮ್ಮ ಒಂದು ಕಷ್ಟ ಹಂಚ್ಕೊತೀವಿ. ಹಂಗಾಗಿ ಅವಳಿಗೆ ದೇವ್ರು ಚೆನ್ನಾಗಿಕ್ಕಿರಲಿ. ಯಾಕಂದರೆ ಅವಳು ಯಾವತ್ತೂ ನಮ್ಮ ಬಗ್ಗೆ ಮಾತ್ರ ಒಂದು ಗೌರವ ಕೊಡ್ತಾಳೆ. ಮತ್ತು ಅಕ್ಕ ಅನ್ನೋದು ಬಾಯಿ ತೆಗಿಯಲ್ಲ. ಒಂದು ಕಷ್ಟ ಸುಖ ಅಂದರೆ ಒಂದು ಅರ್ಥ ಮಾಡ್ಕೊತಾಳೆ. ಯಾಕಂದರೆ ಅವಳು ಕಷ್ಟ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಹೆಣ್ಮಗ. ಹಂಗಾಗಿ ಅವಳು ನಮ್ಮ ಕಷ್ಟನ ಅರ್ಥ ಮಾಡ್ಕೊತಾಳೆ. ನಮ್ಮ ಮಧ್ಯದಾಗೆ ನಾನು ಎಷ್ಟೋ ಸಲ ಸಿಟ್ಕೊಂಡಿರ್ತೀನಿ, ಎಷ್ಟೋ ಸಲ ಬೈದಿರ್ತೀನಿ. ಆದ್ರೂ ಅವಳದೆಲ್ಲ ಏನೋ ಮನ್ಸಾಗಿ ಇಟ್ಕೊಳ್ದಂಗೆ ಅಷ್ಟು ಚೆನ್ನಾಗಿ ಕಳಿಸ್ತಾಳಲ್ಲ, ಅದೊಂದು ನನಗೆ ತುಂಬ ಒಂದು ಬೇಜಾರಾಗುತ್ತೆ ಒಂದೊಂದ್ಸಲಿ. ಸುಮ್ಮನೆ ಪಾಪ ನಾವೇನಕ್ಕಪ್ಪ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನನಗೆ ಇಲ್ಲಿಗೆ ಬಂದೆ. ವಿಡಿಯೋ ನೋಡಿದ್ದಕ್ಕೆ